ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಪ್ರೊಟೆಸ್ಟ್ ಇವತ್ತು ಪ್ರಾರಂಭ ಆಗಿದೆ. ಇದು ಪ್ರಾರಂಭ ಅಷ್ಟೇ. ಬಹುಶಃ ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿಯ ಏಜೆಂಟ್ ಗಿರಿಯಾಗಿ ಇವತ್ತು ಅಕ್ರಮವಾಗಿ ಲಕ್ಷಾಂತರ ಮತಗಳನ್ನು ಇವತ್ತು ಬೋಗಸ್ ವೋಟರ್ಗಳನ್ನು ಮಾಡುವುದರ ಮುಖಾಂತರ ಬಹುಶಃ ಅಧಿಕಾರವನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು ಬಹಳ ಅಂಕಿ ಅಂಶಗಳನ್ನು ಕೂಡ ಇವತ್ತು ರಾಹುಲ್ ಗಾಂಧಿಜಿಯವರು ಹಿಂದೆ ಮೊನ್ನೆ ತಾನೇನೆ ಇಡೀ ದೇಶದ ಜನತೆಗೆ ಯಾವ ರೀತಿ ಅಕ್ರಮ ಮತಗಳನ್ನು ಇವರು ಪಡ್ಕೊಂಡಿದ್ದಾರೆ, ಯಾವ ರೀತಿ ದೇಶದ ಆಡಳಿತವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಜನರ ಮುಂದೆ ಇಟ್ಟಿದ್ದಾರೆ. ಬಹುಶಃ ಇವರು ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಆದಂತದ್ದು ಕೆಲವು ಎಕ್ಸಾಂಪಲ್ಸ್ ಮಾತ್ರ ಇವರು ತಗೊಂಡಿದ್ದಾರೆ. ಬಹುಶಃ ಇದನ್ನ ಎಲೆಕ್ಷನ್ ಕಮಿಷನ್ಗೆ ಇದು ಒಂದು ಸ್ಯಾಂಪಲ್ ಆಗಿ ಕೊಟ್ಟಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕಮಿಷನ್ ಇದನ್ನು ಒಪ್ಕೊಳ್ಳದೇ ಇದ್ರೆ, ಇದಕ್ಕೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾದಂತ ಸರ್ವೆ ಮಾಡಿ ಎಷ್ಟು ಅಕ್ರಮ ಮತಗಳ ಮೂಲಕ ಇವತ್ತು ದೇಶದಲ್ಲಿ ಆಡಳಿತ ಹಿಡಿದಿದ್ದಾರೆ ಅನ್ನುವಂಥದ್ದು ಇವತ್ತು ನಾವು ತೋರಿಸಲಿಕ್ಕೆ ಬಯಸ್ತೀವಿ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ವೋಟ್ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅನ್ನುವಂಥದ್ದು ಈ ಸಂವಿಧಾನದ ಒಂದು ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಕೊಟ್ಟಂತ ಹಕ್ಕು. ಆದ್ರೆ ಒಬ್ಬನೇ ಮನುಷ್ಯ 5 ರಿಂದ 10 ವೋಟ್ಗಳನ್ನು ಹಾಕುವಂಥದ್ದು ಈ ರಾಜ್ಯದಲ್ಲಿದ್ರೆ ಮತ್ತೆ ಬೇರೆ ಬೇರೆ 4 ರಾಜ್ಯಗಳಲ್ಲಿ ಕೂಡ ವೋಟಿಂಗ್ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅಕ್ರಮ ಆದದ್ದು ಬಹುಶಃ ಇದು ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಕಮಿಷನ್ದವರು ಕೂಡ ಇದರಲ್ಲಿ ಪಾಲುದಾರರಿರೋದ್ರಿಂದ, ಅವರ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಅದನ್ನು ಖಂಡಿಸ್ತಾ ಇದೀವಿ. ನಾವು ನೇರವಾಗಿ ಬಿಜೆಪಿ ಅಲ್ಲ, ಈಗ ನೇರವಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧನೇ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ. ಅಬ್ಬಯ್ಯ ಹುಬ್ಳಿ ಕ್ಷೇತ್ರ MLA ಮತ್ತು ಸ್ಲಂ ಬೋರ್ಡ್ ಚೇರ್ಮನ್, ಲಕ್ಷಾಂತರ ಜನರು ಇವತ್ತು ನಾವು ಇದರಲ್ಲಿ ಭಾಗಿಯಾಗಿದ್ವಿ. ಬಹುಶಃ ಇದು ಇಡೀ ದೇಶಕ್ಕೆ ಇವತ್ತು ಅವರ ಮುಖವಾಡನ್ನು ಕಳಿಸಿ ಬಿಡುವಂತೆ ಇವತ್ತು ಮಾಡಿದೀವಿ. ಬಹುಶಃ ಎಲೆಕ್ಷನ್ ಕಮಿಷನ್ ಕೂಡ ಇವತ್ತು ಈ ಅಕ್ರಮ ಎಲ್ಲೋ ಬಯಲಾಗ್ತದೆ ಅಂತ ಹೇಳಿ ಇವತ್ತು ವೆಬ್ಸೈಟ್ ಅನ್ನು ಕೂಡ ಬಂದ್ ಮಾಡುವಂತ ಕೆಲಸ ಇವತ್ತು ಅದು ಮಾಡಿದೆ. ಈ ಯಾವ ರೀತಿ ಆಗಿದೆ ಅನ್ನುವಂಥದ್ದೇ ಬಹಳ ಸ್ಪಷ್ಟವಾಗಿ, ಯಾವ ರೀತಿ ಒಂದ್ ಕಡೆ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ 10 ವೋಟ್ ಮಾಡಿದಾನೆ, ಈ ರೀತಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಯಾವ ರೀತಿ ಮಾಡಿದಾನೆ ಅನ್ನುವಂಥದ್ದು ಪಿನ್ ಟು ಪಿನ್ ಇದನ್ನ ಬಹಳ ಅಚ್ಚುಕಟ್ಟಾಗಿ ಬಹುಶಃ ನಾವ್ಯಾರು ಕೂಡ ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತ ಒಂದು ವಿಚಾರವನ್ನೆಲ್ಲ ಕೂಡ ಪ್ರಸ್ತಾಪ ಮಾಡಿ ತೋರಿಸಿದ್ದಾರೆ. ಈ ತೋರಿಸಿದ ಮೇಲೆ ಕೂಡ ಇವರು ನಮ್ಗೆ ಲಿಖಿತ ರೂಪದಲ್ಲಿ ಕೊಡಿ, ಅದರಲ್ಲಿ ಕೊಡಿ ಅಂತಂದ್ರೆ ಇವ್ರದೆಲ್ಲ ಈ ಡೊಂಬರಾಟ ಇವತ್ತು ಜನರಿಗೆ ಗೊತ್ತಾಗಿದೆ.